ಭಾಳ ಖುಷಿ ವಿಚಾರ. ಅಪಾಯದ ಎಚ್ಚರಿಕೆ ಸಿನಿಮಾ ಇದೇ 28ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇರೋದು. ಎಷ್ಟು ಖುಷಿ ಇದೆ, ಒಂದು ಹೊಸ ಪ್ರಯತ್ನದ ಮೂಲಕ ಪ್ರೇಕ್ಷಕರ ಮುಂದೆ ಬರ್ತಾರೆ. ಖುಷಿಗಿಂತ ಜಾಸ್ತಿ ನಮ್ಮಂಥ ಹೊಸಬರಿಗೆ ಭಯನೇ ಇರುತ್ತೆ ಸರ್. ನಿಮ್ಗೆ ಗೊತ್ತಲ್ಲ ಹೊಸ ಸಿನಿಮಾಗಳು ಇವತ್ತು ಹಿಂಗಾಗ್ತಿದೆ ಅಂತೇಳಿ. ನಮ್ಮಲ್ಲಿ ಎಷ್ಟೇ ಸ್ಟಫ್ ಇದ್ದರೂ ಕೂಡ ಅದನ್ನು ಜನರಿಗೆ ತಲುಪಿಸ್ಬೇಕು ಅಂತ ಅಂದರೆ ಅಷ್ಟು ಕಷ್ಟ ಇದೆ ಇವತ್ತಿಗೆ, ಅಷ್ಟು ಕಾಂಪಿಟೇಷನ್ಸ್ ಇದೆ. ಹಾಗಾಗಿನೂ ಕೂಡ ನಾವು ಕಂಟೆಂಟ್ ಇಟ್ಕೊಂಡು ನಮ್ಮ ಸಬ್ಜೆಕ್ಟ್ ಚೆನ್ನಾಗಿದೆ, ಗಟ್ಟಿತನ ಇದೆ ಅಂತ ಹೇಳಿ ಜನರ ಮುಂದೆ ಬರ್ತಿದ್ವಿ. ಜನರು ಕೈ ಹಿಡಿತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ನಮಗಿದೆ ಸರ್. ಪ್ರತಿ ಸಿನಿಮಾದಲ್ಲಿ ಈಗ ಯಾವುದೋ ಒಂದು ಸಿನಿಮಾ ಕಮರ್ಷಿಯಲಿ ಹಿಟ್ ಮಾಡಬೇಕು ಅಂದರೆ ಒಂದು 4 ಸಾಂಗು, 4 ಫೈಟು, ಜನಗಳು ಖುಷಿ ಆಗುವಂಥ 4 ಡೈಲಾಗ್ ಇಟ್ಟು 2-2 ಗಂಟೆ ಎಳೆದ್ಬಿಡ್ಬೋದು. ಅದು ಕಮರ್ಷಿಯಲಿ ಹಿಟ್ ಆಗಿರೋ ಸಾಕಷ್ಟು ಉದಾಹರಣೆಗಳಿರುತ್ತೆ. ಈ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇಟ್ಕೊಂಡು ಒಂದು ಕಂಟೆಂಟ್ ಮೂವಿನ ಜನರಿಗೆ ತಲುಪಿಸೋದಿದೆಯಲ್ಲ, ಇಟ್ಸ್ ಎ ಬಿಗ್ಗೆಸ್ಟ್ ಟಾಸ್ಕ್. ಅದನ್ನು ಹೇಗೆ ನಿಭಾಯಿಸಿದ್ದೀರಿ? ಹೌದು, ಅಂದರೆ ಒಂದು ಟೈಮ್ ಇತ್ತು ಸರ್, ಸಿನಿಮಾದಲ್ಲಿ ಇವೆಲ್ಲ ಇರಬೇಕು ಅನ್ನೋ ಒಂದು ಥಾಟ್ ಇತ್ತು ಅವಾಗ. ಒಂದು ಸಾಂಗ್ ಇರಬೇಕು, ನೀವು ಹೇಳ್ದಂಗೆ ಫೈಟ್ ಇರಬೇಕು, ಇದಿರಬೇಕು ಅಂತ. ಇವಾಗ ಸಿನಿಮಾದಲ್ಲಿ ಏನೇನು ಇರಲೇಬೇಕು, ಎಷ್ಟು ಮಾತ್ರ ಇರಬೇಕು ಅನ್ನೋದಿದೆ ಅಲ್ವಾ. ಸೊ ಅದನ್ನು ನೋಡೋಕೆ ಹೋದಾಗ ನಮ್ಮ ಸಿನಿಮಾದಲ್ಲಿ 3 ಸಾಂಗ್ ಇರೋದು ಸರ್. 3 ಸಾಂಗು 3 ವಿಷಯನ ರಿಫ್ಲಿಕೇಟ್ ಮಾಡುತ್ತೆ. ಈ ಬ್ಯಾಚುಲರ್ ಸಾಂಗ್ ಅಂತ ನೀವು ನೋಡಿದರೆ ಅದು ಎಲ್ಲ ಬ್ಯಾಚುಲರಿಗೂ ಕನ್ನಡಿ ಹಿಡಿದ್ರೆ ನಿಮ್ಮ ಜೀವನ ಹಿಂಗೆ ಕಂಡ್ರೋ ಅಂತ ಹೇಳಿ ಹೇಳ್ದಂಗಿದೆ. ಆ್ಯಂಡ್ ಅದು ನನ್ನ ಎಕ್ಸ್ಪೀರಿಯನ್ಸಿಂದನೇ ಬರೆದಿರೋದು. ಇನ್ಫ್ಯಾಕ್ಟ್ ಎಲ್ರಿಗೂ ಅದು ತುಂಬ ಹತ್ತಿರ. ಅದಾದ ನಂತರ ಚುರುಕು ನೋಟವೇ ಸಾಂಗ್ ಇವತ್ತು ಹಿಟ್ಟು, ತಂಗಾಳಿ ತಂಪಲು ಅನ್ನೋದು ತುಂಬ ಇವತ್ತು ಈಗಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಅದು ಟ್ರೆಂಡಿಂಗಲ್ಲಿದೆ. ಸೊ ಅದು ಎಲ್ಲ ಪ್ರೇಮಿಗಳಿಗೆ ಅಥವಾ ಎಲ್ಲರಿಗೂ ಒಂಥರ ಅವ್ರ ಮನಸ್ಸನ್ನು ಸ್ವಲ್ಪ ಮುಟ್ಟಿ ಒಂದು ಸ್ವಲ್ಪ ಮುದ ಕೊಡುವಂಥ ಸಾಂಗು, ಅದು ಕನೆಕ್ಟ್ ಆಗುತ್ತೆ. ಇನ್ನು 3ನೇ ಸಾಂಗು ಕೂಡ ಹಾಗೆ, ಅದು ಸಿನಿಮಾದಲ್ಲಿ ಬರುವಂಥ ಒಂದು ಹೆಕ್ಟಿಕ್, ಒಂದು ಟೈಟ್ ಮೂಮೆಂಟು ಆ ಥರದ್ದು ಒಂದು ಸಾಂಗು. ಸೊ ನನ್ನ ಸಿನಿಮಾದಲ್ಲಿ ಎಲ್ಲನೂ ಇದೆ ಸರ್. ಅಂದರೆ ಈ 3 ಜನ ಹುಡುಗರು ತುಂಬ ನೋಟೆಡ್ ಪರ್ಸನ್ ಅಲ್ಲ, ಇವ್ರು ಜನಕ್ಕೆ ಗೊತ್ತಿಲ್ಲದಿದ್ದವರು 3 ಜನ ಹುಡುಗರು ತುಂಬ ಫ್ರೆಶ್ ಅನಿಸ್ತಾರೆ. ಕತೆಗೆ ತುಂಬ ಫ್ರೆಶ್ ಆಗಿದ್ದಾಗ ಅವ್ರು ಮಾಡೋ ಪ್ರತಿಯೊಂದು ಬಿಹೇವಿಯರು, ಅವ್ರ ಭಾಷೆ ಜನಕ್ಕೆ ತುಂಬ ಹತ್ತಿರ ಆಗ್ತಾ ಹೋಗುತ್ತೆ. ಯಾವುದೇ ಅಂದರೆ ಬ್ಯಾಗೇಜ್ ಇರೋದಿಲ್ಲ ಜನಕ್ಕೆ. ಇವನು ಹಿಂಗೆ ಮಾಡಬೇಕು, ಈಗ ಅವ್ನು ಹೊಡಿಬೇಕು, ಇವನು ಫೈಟ್ ಮಾಡಬೇಕು, ಇವನು ಡೈಲಾಗ್ ಹೊಡಿಬೇಕು ಅನ್ನೋದು ಇರಲ್ಲ ಜನಕ್ಕೆ. ಜನ ತುಂಬ ಬ್ಲ್ಯಾಂಕ್ ಆಗಿ ನೋಡ್ತಿರುವಾಗ ಆ ಬ್ಲ್ಯಾಂಕ್ನ ತುಂಬ ಫೀಲ್ ಮಾಡ್ತಾರೆ, ಚೆನ್ನಾಗಿ ಫೀಲ್ ಮಾಡ್ತಾರೆ ನನ್ನ 3 ಪಾತ್ರಗಳು. ಸೊ ಹಾಗಾಗಿ ನನ್ನ ಸಿನಿಮಾದಲ್ಲಿ ಕಾಮಿಡಿ ಇದೆ, ಅದು ಆಮೇಲೆ ಒಂದು ಲವ್ಗೆ ಎಷ್ಟು ಬೇಕೋ ಅಷ್ಟು ಊಟದಲ್ಲಿ ಉಪ್ಪಿನಕಾಯಿ ಥರ ಲವ್ ಇದೆ. ಅದಾದಮೇಲೆ ಮೇಜರು ಥ್ರಿಲ್ಲು, ಆ ಅಡ್ವೆಂಚರು, ಆ ಸಸ್ಪೆನ್ಸು ಇದೆ. ಸಿನಿಮಾದ ಜೀವಾಳನೇ ಅದು. ಸೊ ಅದು ತುಂಬ ನಿಮ್ಮನ್ನು ಎಂಗೇಜ್ ಮಾಡುತ್ತೆ ಅಂತ ನಾನು ಭಾವಿಸ್ತೀನಿ. 28ಕ್ಕೆ ಬರ್ತಾ ಇದ್ದೀರಿ. ಹೌದೌದು, ಕಥೆಯೊಂದಿಗೆ. ಹೌದೌದು, ಪ್ರೇಕ್ಷಕರಿಗೆ ಸಾಕಷ್ಟು ಹೊಸ ಕಂಟೆಂಟ್ ಬೇಕು, ಏನೋ ಬೇಕು ಅಂತ ಪ್ರೇಕ್ಷಕರಿಗೆ ಹೌದೌದು TV5 ಮೂಲಕ ನೀವೇ ಆಹ್ವಾನ ಕೊಟ್ಟುಬಿಡಿ. ನಾನೇನು ಹೇಳೋದು ಅಂದರೆ ಸರ್, ನಾನು ಡೈರೆಕ್ಟರ್ ಆಗೋದಕ್ಕೆ ಮುಂಚೆ ನಾನೊಬ್ಬ ಪ್ರೇಕ್ಷಕ ಸರ್, ನನ್ನಲ್ಲೊಬ್ಬ ಪ್ರೇಕ್ಷಕ ಇದ್ದಾನೆ. ಸೊ ಈ ಪ್ರತಿಯೊಂದು ಸಲವೂ ಹೆಂಗಾಗುತ್ತೆ ಅಂತಂದರೆ, ಒಬ್ಬ ಬರಹಗಾರ ಒಬ್ಬ ಡೈರೆಕ್ಟರ್ಗಿಂತನೂ ಸಿನಿಮಾ ದೊಡ್ಡದು, ಸಿನಿಮಾಗಿಂತ ಪ್ರೇಕ್ಷಕ ದೊಡ್ಡವನು ಅಲ್ವಾ. ಸೊ ಈ ನನ್ನಲ್ಲಿರೋ ಒಬ್ಬ ಪ್ರೇಕ್ಷಕ, ನಾನೇ ಏನೇನು ಹೇಳ್ತೀನಿ ಅಂತಂದರೆ, ಪ್ರೇಕ್ಷಕ ಕುತೂಹಲಕಾರಿ. ಅವನಿಗೆ ಯಾವತ್ತೂ ಕುತೂಹಲ ವಿಚಾರ ಆಗೋದಿಲ್ಲ. ಅವನಿಗೆ ಕುತೂಹಲ ಎಲ್ಲಿರುತ್ತೆ ಅಲ್ಲಿ ಅವನ ಅಟೆನ್ಷನ್ ಹೋಗುತ್ತೆ ಅಲ್ವಾ. ಸೊ ಅವನ ಕುತೂಹಲಕ್ಕೆ ನನ್ನ ಸಿನಿಮಾ ಫುಡ್ಡು. ಅವನ ಕುತೂಹಲಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ಎಲಿಮೆಂಟ್ಸ್ಗಳು ಬೇಕಲ್ಲ ಅದನ್ನೆಲ್ಲದನ್ನು ಕೆರಳಿಸುವಂಥ ಕೆಲಸ ನನ್ನ ಸಿನಿಮಾದ ಕಂಟೆಂಟ್ ಮಾಡುತ್ತೆ ಅನ್ನೋ ಗ್ಯಾರಂಟಿ ಇದೆ. ಸೊ ಹಾಗಾಗಿ ಅವನು ಕೊಡೋ 2.5 ಅಥವಾ 3 ಗಂಟೆ ಸಮಯ ಮತ್ತು ಅವರು ಕೊಡೋ 100-150 ರೂಪಾಯಿಗೆ ಏನು ಮೋಸ ಆಗಲ್ಲ ಅನ್ನೋದು ಮಾತ್ರ ನಾನು ಗ್ಯಾರಂಟಿ ಕೊಡಬಲ್ಲೆ. ಸೊ ಅಪಾಯದ ಎಚ್ಚರಿಕೆ ಎಲ್ಲರನ್ನೂ ರಂಜಿಸುತ್ತೆ. ಕನ್ನಡಿಗರು ಈ ಥರ ಹೊಸ ಪ್ರತಿಭೆಗಳನ್ನು ಕಂಟೆಂಟ್ ಇಟ್ಕೊಂಡು ಬಂದಾಗ ಯಾರೂ ಕೈ ಬಿಟ್ಟಿಲ್ಲ ಅನ್ನೋದು ಎಲ್ಲರೂ ನಂಬ್ಕೊಂಬಂದಿದ್ದಾರೆ, ನಾನು ನಂಬ್ಕೊಂಬಂದಿದ್ದೀನಿ. ನನ್ನ ಜೊತೆಗೆ ರಿಲೀಸ್ ಆಗ್ತಿರೋ ಈ ಮಿಕ್ಕಿದೆಲ್ಲ ಕನ್ನಡ ಸಿನಿಮಾಗಳಿಗೂ ಒಳ್ಳೆಯದಾಗಲಿ, ನಮ್ಮ ಸಿನಿಮಾಗೂ ಒಳ್ಳೆಯದಾಗಲಿ, ನಮ್ಮ ಸಿನಿಮಾದಿಂದನೇ ಶುರುವಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಗೆಲುವಿನ ಜೊತೆಗೆ ನಾವು ಕೂಡ ಭಾಗಿಯಾಗಿರ್ತೀವಿ. ಖಂಡಿತವಾಗ್ಲೂ ಸಾಧ್ಯವಾದರೆ ಸಕ್ಸಸ್ ಮೀಟಲ್ಲಿ ಖಂಡಿತವಾಗ್ಲೂ. ಯಾಕಂದರೆ ಮಾಧ್ಯಮದವರು ತಮ್ಮ ಸಪೋರ್ಟ್ ಇಲ್ಲದೆ ಇವತ್ತು ಏನೂ ಆಗೋದಿಲ್ಲ. ಯಾಕಂದರೆ ತುಂಬ ಒಳ್ಳೆಯದನ್ನೆಲ್ಲ ರೀಚ್ ಮಾಡಿಸೋದಕ್ಕೆ ನಿಮ್ಮ ಕೈ, ಅಥವಾ ನಾನು ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ, ಮಾಧ್ಯಮ ಮಿತ್ರರು ಅಂತ ಎಲ್ಲರೂ ಹೇಳ್ತಾರೆ. ನಾನು ಆ್ಯಕ್ಚುಲಿ ಮಾಧ್ಯಮ ಶಕ್ತಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ 3 ಪ್ರೆಸ್ ಮೀಟಲ್ಲಿ ಅದನ್ನೇ ಹೇಳಿದ್ದೀನಿ. ಅದನ್ನ ಯಾರು ಗಮನಿಸಿಲ್ಲ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ಮಾಧ್ಯಮ ಶಕ್ತಿನೇ ಅಂತ ನಿಮ್ಮನ್ನು ಕರಿಬೇಕು. ಯಾಕಂದರೆ ನೀವು ರೀಚ್ ಮಾಡಿಸೋದ್ರಿಂದ ಕೂಡ ಪ್ರತಿಭೆಗಳಾಗಲಿ ಅಥವಾ ಕನ್ನಡದ ಕಂಟೆಂಟ್ ಆಗಲಿ, ಕನ್ನಡದಲ್ಲಿ ಬರೋ ಹೊಸತನಗಳಾಗಲಿ ಜನಕ್ಕೆ ರೀಚ್ ಆದಾಗ ನಮ್ಮ ಸ್ಯಾಂಡಲ್ವುಡ್ ಅನ್ನೋದು ಗಟ್ಟಿಯಾಗ್ತಾ ಹೋಗುತ್ತೆ. ಓಕೆನಾ. ನಾವು ಯಾರ್ಯಾರನ್ನೋ ನೋಡಿ ಈಗ ಮಲಯಾಳಂ ಸಿನಿಮಾಗಳಾಗಲಿ, ತಮಿಳು ಸಿನಿಮಾಗಳು ನಡುವೆ ನಾವು ಕಳೆದು ಹೋಗ್ತಾ ಇರುವಾಗ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ನಮ್ಮನ್ನು 1-1.5 ವರ್ಷ ಎಂಗೇಜ್ ಆಗಿಡುತ್ತೆ. ಸೊ ಆ ಪ್ರಯತ್ನಗಳು ನಿಮ್ಮಿಂದನೂ ಆಗಲಿ, ನಿಮ್ಮ ಸಹಕಾರ ತುಂಬ ದೊಡ್ಡದು. ಮತ್ತು ಕನ್ನಡಿಗರು ಫೆಬ್ರವರಿ 28ನೇ ತಾರೀಕು ನಮ್ಮ ಕೈ ಹಿಡಿತಾರೆ ಅನ್ನೋ ಭರವಸೆಲಿದ್ದೀವಿ ಸರ್. ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ನಿರ್ಮಾಪಕರಿಗೆ ಹಣ ಹೌದು ನಿಮಗೆ ಮತ್ತಷ್ಟು ಅವಕಾಶಗಳು ಸಿಗಲಿ, ಸಿನಿಮಾಗಳ ಮೂಲಕ ಮತ್ತೆ ಪ್ರೇಕ್ಷಕರು ಮುಂದೆ ಬರ್ತಾ ಇದೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್.